ಬೆಂಗಳೂರು ವಿಭಾಗ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಇದು ಒಂದು ಕಂದಾಯ ಆಡಳಿತ ವಿಭಾಗವಾಗಿ ನಾವು ಕಾಣಬಹುದು. ಈ ಬೆಂಗಳೂರು ವಿಭಾಗದಲ್ಲಿ ಒಟ್ಟಾರೆಯಾಗಿ 9 ಜಿಲ್ಲೆಗಳು ಕಂಡುಬರುತ್ತವೆ. 9 ಜಿಲ್ಲೆಗಳು, ಅವುಗಳ ಹೆಸರುಗಳು ಹೀಗಿವೆ. ಅಂದರೆ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವ ಜಿಲ್ಲೆಗಳ ಹೆಸರು: ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ಭೂಪಟ ನೋಡಿ, ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದು ನೆಲೆಗೊಂಡಿದೆ. ಅಂದರೆ ಭೂಪಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ಬೆಂಗಳೂರು ವಿಭಾಗವು ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಚಾರಿತ್ರಿಕ ಹಿನ್ನೆಲೆಯಲ್ಲಿ ಅಂದರೆ ಬೆಂಗಳೂರು ವಿಭಾಗದ ಚಾರಿತ್ರಿಕೆ ಯಾವ ರೀತಿ ಇದೆ ನೋಡೋಣ. ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕೆ ಇದೆ. ಅಂದರೆ ಕರ್ನಾಟಕಕ್ಕೆ ಇಷ್ಟು ವರ್ಷ 2000 ವರ್ಷ ಇತಿಹಾಸ ಇದೆ. ಅದೇ ರೀತಿ ಬೆಂಗಳೂರು ವಿಭಾಗ ಸಹ ಅದೇ ರೀತಿಯಲ್ಲಿ ಕಂಡುಬರುತ್ತದೆ. ಈ ಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕುವಾಲಪುರವರು. ಈಗಿನ ಕೋಲಾರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಗಂಗರ ಮನೆತನದ ಅರಸರು ಈ ಭಾಗವನ್ನು ಆಳಿದ್ದರು. ಅವರ ಆಳ್ವಿಕೆ ಅಳಿದ ಮೇಲೆ ಈ ಪ್ರದೇಶವು ಚೋಳರ, ಹೊಯ್ಸಳರು, ವಿಜಯನಗರ ಮರಾಠರು, ಮೈಸೂರು ಒಡೆಯರು, ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೆ ವಿವಿಧ ಕಾಲಘಟ್ಟಗಳಲ್ಲಿ ಒಳಗಾಗಿತ್ತು. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿಭಾಗದ ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸಿದರು. ಅವರುಗಳಲ್ಲಿ ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು. ಅಂದರೆ ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು. ಈ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು, ಅವರಿಗೆ ಸಮಂತರಾಗಿದ್ದರು. ಪ್ರಮುಖ ಪಾಳೆಗಾರರೆಂದರೆ ಕೆಳದಿ ಮತ್ತು ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದವರಾಗಿದ್ದರು. ಬೆಂಗಳೂರು ವಿಭಾಗದಲ್ಲಿ ಪ್ರಕೃತಿ ಮತ್ತು ಸಂಪನ್ಮೂಲ. ಬೆಂಗಳೂರು ವಿಭಾಗವು ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ. ನದಿಯಾಗಿರಬಹುದು, ಕಾಡಾಗಿರಬಹುದು, ಕಣಿವೆಯಾಗಿರಬಹುದು, ಜಲಪಾತಗಳು, ಖನಿಜ ಗಣಿಗಳು, ವನ್ಯ ಮೃಗಗಳು, ಮಣ್ಣು ಮುಂತಾದವೆಲ್ಲ ಪ್ರಕೃತಿಯ ನಮಗೆ ನೀಡಿರುವ ಸಂಪತ್ತಾಗಿದೆ. ಈ ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಅಂದರೆ ಕರ್ನಾಟಕ ರಾಜ್ಯದ ಬೆಂಗಳೂರು ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಸ್ನೇಹಿತರೆ. ಆದರೆ ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪದ ಹವಾಮಾನವಿಲ್ಲ. ಅಂದರೆ 9 ಜಿಲ್ಲೆಗಳಿದೆ. 9 ಜಿಲ್ಲೆಯಲ್ಲಿ ಒಂದೇ ರೀತಿಯಾದ ಹವಾಮಾನ ಕಂಡುಬರುವುದಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಅತಿ ಉಷ್ಣ ವಲಯಕ್ಕೆ ಸೇರಿದ್ದರೆ ನೋಡಿ. ಕೋಲಾರ ಜಿಲ್ಲೆ ಅಂದರೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಕಂಡುಬರುವ ಜಿಲ್ಲೆ ಅಂದರೆ ಕೋಲಾರ ಜಿಲ್ಲೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ, ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿ ಕಂಡುಬರುತ್ತದೆ. ಆದರೆ ಚಿತ್ರದುರ್ಗ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದ್ದರೆ ನೋಡಿ. ಅಲ್ಲಿಂದಲೇ 9 ಜಿಲ್ಲೆಗಳಿವೆ. ಆ 9 ಜಿಲ್ಲೆಯಲ್ಲಿ ಕೋಲಾರ ಅತಿ ಹೆಚ್ಚು ಬಿಸಿಲು ಪಡೆದರೆ ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಮಳೆ ಪಡೆಯುತ್ತದೆ. ಅದೇ ರೀತಿ ಚಿತ್ರದುರ್ಗ ಜಿಲ್ಲೆ ಅತಿ ಕಡಿಮೆ ಬೀಳುವ ಜಿಲ್ಲೆ, ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಆಗಿದೆ ಸ್ನೇಹಿತರೆ. ನೋಡ್ರಿ ಯಾವ ರೀತಿ ಬೆಂಗಳೂರು ಜಿಲ್ಲೆಯಲ್ಲಿ ಕಡಿಮೆ ಮಳೆ ಬೀಳ್ತದಪ್ಪ ಅಂದ್ರೆ ಚಿತ್ರದುರ್ಗದಾಗ ಕಡಿಮೆ ಮಳೆ ಬೀಳ್ತದ. ಅತಿ ಬಿಸಿಲಲ್ಲಿ ಬೀಳ್ತಪ್ಪ ಅಂದ್ರೆ ಕೋಲಾರದಾಗ, ಅತಿ ಮಳೆಯಪ್ಪ ಅಂದರು ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶದಾಗ. ಈ ಉಳಿದ ಜಿಲ್ಲೆಗಳು ತುಮಕೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು ಮುಂತಾದವುಗಳು ಸಾಧಾರಣ ಮಳೆ ಪಡಿತವ. ಈ ವಲಯ ಅನೇಕ ಮುಖ್ಯ ನದಿಗಳು ಕಂಡು ಬರ್ತಾವ. ಅಂದರೆ ಬೆಂಗಳೂರು ವಿಭಾಗದಲ್ಲಿ ಅನೇಕ ನದಿಗಳು ಕಂಡು ಬರ್ತಾವ. ಆ ನದಿಗಳಲ್ಲಿ ಎಲ್ಲಿ ಹುಟ್ಟುತ್ತಾವಪ್ಪ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತಾವ. ಎಲ್ಲಿ ಹುಟ್ಟುತ್ತಾವ್ರಿ? ಪಶ್ಚಿಮ ಘಟ್ಟದಾಗ ಹುಟ್ಟುತ್ತಾವ. ಈ ವಿಭಾಗದ ಪ್ರಮುಖ ನದಿಗಳೆಂದರೆ ಯಾವಪ್ಪ ಅಂದರೆ ಉತ್ತರದ ಪಿನಾಕಿನಿ ಉತ್ತರದ ಪಿನಾಕಿನಿ, ದಕ್ಷಿಣದ ಪಿನಾಕಿನಿ ಎಂದೇ ಪ್ರಸಿದ್ಧಿ ಪಡೆದವ ಸ್ನೇಹಿತರೆ. ವೇದಾವತಿ ನದಿ ಸಹ ಮತ್ತು ಶಿಂಷಾ, ತುಂಗಭದ್ರಾ, ಶರಾವತಿ, ವರದಾ ಮುಂತಾದ ನದಿಗಳು. ಅಂದರೆ ಶರಾವತಿ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ನೋಡಿ. ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾನಪ್ಪ ಅಂದರು, ಇವುಗಳ ನದಿಗಳಲ್ಲಿ ಯಾವುದು ಪಶ್ಚಿಮುಖವಾಗಿ ಹರಿತಂದು ಕೇಳ್ತಾನ. ಅವಾಗ ಕೊಡ್ತಾನೆ ನಿಮಗೂ
ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶರಾವತಿಯನ್ನು ಕೊಡ್ತಾನ. ಅವಾಗ ನೀವೇನು ಅನುಸರಣೆ ಮಾಡ್ಬೇಕಪ್ಪ ಅಂದ್ರೆ ಶರಾವತಿ ನದಿ ಇದು ಏನಪ್ಪ ಅಂದ್ರೆ ದಕ್ಷಿಣ ದಿಕ್ಕಿ ಅಂದರೆ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ಈ ಶರಾವತಿ ನದಿ ಅಂತ ಹೇಳ್ಬೇಕು ನೀವು. ಇದರಿಂದ ನಿರ್ಮಾಣವಾದ ಅಂದರೆ ಇದರಿಂದ ಒಂದು ನಿರ್ಮಾಣ ಆಗ್ಯದ. ಅದು ಯಾವುದಪ್ಪ ಅಂದ್ರೆ ವಿಶ್ವವಿಖ್ಯಾತ ಅಂದರೆ ವಿಶ್ವದಲ್ಲೇ ಅತಿ ವಿಖ್ಯಾತವಾದ ಒಂದು ಜೋಗ ಜಲಪಾತ ಇದೆ ಸ್ನೇಹಿತರೆ. ಆ ಜೋಗ ಜಲಪಾತ ಎಲ್ಲ ಬರ್ತಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆದಾಗ ಬರ್ತದೆ ನೋಡ್ರಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದ. ಮತ್ತೆ ಮುತ್ಯಾಲ ಮಡು ಎಂಬ ಜಲಪಾತ ಇದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡ್ರಿ. ಇದೊಂದು ಹೊಸದಂತೆ ಕೋರಿ ಮುತ್ಯಾಲ ಮಡು ಎಂಬ ಜಲಪಾತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರ್ತದ. ಅದೇ ರೀತಿ ಗಾಜನೂರು ಅಣೆಕಟ್ಟು ಬರ್ತದೆ ನೋಡ್ರಿ, ಬೆಂಗಳೂರು ವಿಭಾಗದಲ್ಲಿ ಗಾಜನೂರು ಅಣೆಕಟ್ಟು, ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತವೆ ನೋಡಿ. ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಪ್ಪ? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಾವ. ಈ ವಿಭಾಗದಲ್ಲಿ ನೂರಾರು ಪ್ರಸಿದ್ಧ ಕೆರೆಗಳು ಕಂಡು ಬರ್ತಾವ. ಅದೇ ರೀತಿ ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿಸ್ಯಾರ ನೋಡ್ರಿ. ಇಷ್ಟೇ ನಿಮಗೂ ಇಲ್ಲಿ ಮೈಸೂರು ರಾಜ್ಯರು ಯಾವ್ಯಾವ ಅಣೆಕಟ್ಟು ಕಟ್ಟಿಸ್ಯಾರ ಸ್ವಲ್ಪ ನೋಡ ಬನ್ನಿ. ಅಲ್ಲಿ ವಾಣಿವೆಲ್ಲ ಸಾಗರ ಅಣೆಕಟ್ಟು ಅಂತಹ ಒಂದು ನೀರಾವರಿ ಯೋಜನೆಯಾಗಿದೆ ಸ್ನೇಹಿತರೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಇದು ಕಂಡು ಬರ್ತಾವೆ ನೋಡಿ. ವಾಣಿವೆಲ್ಲ ಸಾಗರ ಯಾವ ಜಿಲ್ಲೆ ಕಂಡು ಬರ್ತಾನೆ ಕೇಳ್ತಾನೆ ನೇರವಾಗಿ ಇದು ಚಿತ್ರದುರ್ಗ ಜಿಲ್ಲೆ ಕಂಡು ಬರ್ತದ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಇದು ಕಂಡು ಬರ್ತದೆ. ಅದೇ ರೀತಿಯಲ್ಲಿ ಮಾರ್ಕೋನಹಳ್ಳಿಯಲ್ಲಿ ಜಲಾಶಯ ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ಕಂಡು ಬರ್ತದೆ. ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಕಂಡು ಬರ್ತದೆ ನೋಡಿ. ಪರಿಸರ ಮಾಲಿನ್ಯ ಅಂದರೆ ಅರಣ್ಯ ನಾಶ ಆಗಿರ್ಬೋದು, ಅತಿಯಾದ ನಗರೀಕರಣ ಅಂದರೆ ಇವತ್ತು ನೋಡ್ಬೋದು ನೀವು ಬೆಂಗಳೂರು ನಗರ ಯಾವ ರೀತಿ ಬೀಳತ್ತಂದ್ರೆ ನೋಡಿದ್ರೆ ಕಣ್ಣು ಸಾಕಾಗಲ್ಲ. ಅದೇ ರೀತಿ ಏನಪ್ಪ ಅಂದ್ರೆ ಅರಣ್ಯ ನಾಶ ಮಾಡಿ ಬೆಂಗಳೂರು ನಗರ ಬೀಳತ್ತದ ಸ್ನೇಹಿತರೆ. ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗುತ್ತವೆ. ಅಂದರೆ ಅರಣ್ಯ ನಾಶೀಕರಣದಿಂದ ಅನೇಕ ನದಿಗಳು ಇವತ್ತೇನಪ್ಪ ಅಂದ್ರೆ ಅಲ್ಲಿ ಬತ್ತಿ ಹೋಗಿ ಬರಗಾಲ ಪರಿಸ್ಥಿತಿ ಹೊಂಟದಲ್ಲಿ. ಬೆಂಗಳೂರು ನಗರ ಜಿಲ್ಲೆ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿವೆ. ಅಂದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅನೇಕ ನದಿಗಳಿದ್ದವು. ಆ ನದಿಗಳೇನಪ್ಪ ಅಂದರೆ ಅವು ವಿನಾಶದ ಅಂಚಿ ಅಂದರೆ ಅವು ಮುಚ್ಚೋಲಕ್ಕೆ ಬಂದಿವೆ ಸ್ನೇಹಿತರೆ. ಅದಕ್ಕಾಗಿ ಇವತ್ತು ಹಲವು ಸರಿ ಕೆರೆಗಳು ನೋಡ್ಬೋದು. ಇನ್ನು ಮುಂತಾದ ಕೆರೆಗಳು ಇದ್ದವು. ಕೆರೆಗಳಲ್ಲಿ ಹೆಂಗಪ್ಪ ಅಂದ್ರೆ ಕಣ್ಮರಿಯಾಗಿ ಬಿಟ್ಟವ. ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಗೆ ನಾಶವಾಗಿ ಹೋಗಿವೆ. ಅಂದರೆ ಭೂಮಿಯನ್ನು ಪರಿವರ್ತನೆ ಮಾಡ್ಕೊಂಡವ. ಕೆರೆಗಳು ಮುಚ್ಚಿ ಏನು ಮಾಡಪ್ಪ ಅಂದ್ರೆ ಭೂ ಪರಿವರ್ತನೆ ಮಾಡ್ಕೊಂಡು ಅಲ್ಲಿ ಬಿಲ್ಡಿಂಗ್ಗಳು ಆಗಲಿ ಇನ್ನು ಮುಂತಾದ ಕಾರ್ಯಕ್ರಮಗಳು ಮುಂತಾದ ಒಂದು ವಾಣಿಜ್ಯ ಚಟುವಟಿಕೆಗಳು ಕಟ್ಟಿದ ಸ್ನೇಹಿತರೆ ನಾಶವಾಗಿ ಅಂತ ತಿಳ್ಕೊಬೇಕು ನೀವು. ಇದರಿಂದ ನೀರಿನ ತೀವ್ರ ಅಭಾವ ಉಂಟಾಗಿದೆ. ಅಂದರೆ ನೋಡ್ಬೋದು ನೀವು ಬೆಂಗಳೂರಿನಲ್ಲಿ ಕಾವೇರಿ ನದಿ ನೀರಿನ ಅಲ್ಲಿ ಒಂದು ಬರ ಆಗಿರಬಹುದು. ಅಲ್ಲಿ ಮತ್ತು ಹಲವಾರು ನೀರಿನ ಪರಿಸ್ಥಿತಿ ಯಾವ ರೀತಿ ಅಂದರೆ ನೀವು ನೋಡೋಕ್ಕಾಗಲ್ಲ, ಅಲ್ಲಿದ್ದರೆ ನಿಮ್ಗೆ ಗೊತ್ತಾಗ್ತದೆ ಸ್ನೇಹಿತರೆ. ಈ ಕೆರೆಯ ಜಲಮೂಲಗಳು ಮತ್ತು ಅಂತರ್ಜಲದ ರಕ್ಷಣೆಯ ನಾವೆಲ್ಲರೂ ನಡುವೆ ಗಮನ ನೀಡುವುದು ಅಗತ್ಯವಾಗಿದೆ. ಕೇವಲ ನಾವು ಪಾಠ ಮಾಡೋದ್ರ ಮೂಲಕ ಅಲ್ಲ, ಅಲ್ಲಿ ಹೋಗಿ ನೋಡಿದರೆ ಮಾತ್ರ ಅಲ್ಲಿನ ನಿಜವಾದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ನೋಡ್ಬೋದು. ಈ ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಣಗಳಿವೆ ಸ್ನೇಹಿತರೆ. ಇಡೀ ದೇಶದಲ್ಲಿ ಸಮೃದ್ಧವಾದ ಚಿನ್ನದ ಗಣಿ ಇದೆ. ಕೋಲಾರದ ಚಿನ್ನದ ಗಣಿ ಎಂದು ಪ್ರಸಿದ್ಧವಾಗಿದೆ. ಕರ್ನಾಟಕ ರಾಜ್ಯದಲ್ಲಿದೆ. ಕೋಲಾರ ಚಿನ್ನದ ಗಣಿ ಪ್ರಸಿದ್ಧವಾಗಿತ್ತು. ಕೋಲಾರದ ಚಿನ್ನದ ಗಣಿ ಕೋಲಾರದಲ್ಲಿ ಅಂದರೆ ಬೆಂಗಳೂರು ಇವಾಗ ಚಿತ್ರದುರ್ಗ ತುಮಕೂರು ಆಗಿತ್ತು. ಎಲ್ಲ ಬಂದಪ್ಪ ಅಂದ್ರೆ ನಾವೀಗ ಬೆಂಗಳೂರು ಇವಾಗ ಆಯಿತು. ಇಲ್ಲಿಗೆ ಕೋಲಾರದಲ್ಲಿ ಚಿನ್ನದ ಗಣಿ ಇತ್ತು, ಪ್ರಸಿದ್ಧವಿತ್ತು. ಆದರೆ ಅಲ್ಲಿ ಚಿನ್ನದ ಅದಿರು ಮುಗಿದು ಹೋಗ್ಯದ. ಅದರಲ್ಲಿ ಚಿನ್ನವನ್ನೇ ಖಾಲಿ ಆಗ್ಯದ ಸ್ನೇಹಿತರೆ. ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆ ಕಬ್ಬಿಣದ ನೋಡಿ. ಚಿತ್ರದುರ್ಗದಲ್ಲಿ ಕಣ್ಣಿಗಿನ್ನ ಇದು ಯಾವುದೊಂದು ಬರ್ತಾರೆ ಇಲ್ಲಿ ಒಂದು ತಾಮ್ರದ ಒಂದು ಇದು ಬರ್ತದ, ಅದು ಸಹ ಪ್ರಸಿದ್ಧ ನೋಡ್ರಿ. ಮತ್ತು ತುಮಕೂರು ಜಿಲ್ಲೆಗಳ ಕಬ್ಬಿಣ ಅದಿರು ನಿಕ್ಷೇಪ ಮತ್ತು ಚಿತ್ರದುರ್ಗದ ತಾಮ್ರದ ಗಣಿಗಳಿಗೆ ಪ್ರಸಿದ್ಧ ನೋಡಿ. ಚಿತ್ರದುರ್ಗದಲ್ಲಿ ಒಂದು ತಾಮ್ರದ ಗಣಿದ ಒಂದು ಹೆಸರು ಬರ್ತದ, ನೆನಪು ಬಂದಾಗ ಹೇಳ್ತೀನಿ. ಇಲ್ಲಿ ಈ ಬೆಂಗಳೂರು ವಿಭಾಗದಲ್ಲಿ ಅರಣ್ಯ, ವನ್ಯಪ್ರಾಣಿಗಳು, ರಾಷ್ಟ್ರೀಯ ಉದ್ಯಾನವನಗಳು ಅಂದರೆ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟವಾದ ಅರಣ್ಯ ನೋಡಿ. ದಟ್ಟವಾದ ಅರಣ್ಯ ಎಲ್ಲಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆದಾಗ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತೀರ್ಣ ಕಡಿಮೆ ಆದ ಸ್ನೇಹಿತರೆ. ಅಂದರೆ ಬೆಂಗಳೂರು ವಿಭಾಗದಲ್ಲಿ ಅರಣ್ಯ ಅಂದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಅಂದರೆ ಅಲ್ಲೇ ನೋಡ್ಬೇಕು ನಗರೀಕರಣಗೊಂಡದಲ್ಲ, ಅದಕ್ಕೋಸ್ಕರ ಅಲ್ಲಿ ಅರಣ್ಯ ಕಡಿಮೆ ಇರ್ತದೆ. ಈ ವಿಭಾಗದ ಜಿಲ್ಲೆಗಳು ನಿತ್ಯ ಹರಿದೋರಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯಗಳು ಕಂಡು ಬರ್ತವೆ. ಬಗೆಯ ಅರಣ್ಯವಿದೆ. ಮತ್ತು ಸಹ್ಯಾದ್ರಿ ಪರ್ವತ ಶ್ರೇಣಿ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ನೋಡಿ. ಬಿದಿರು, ಆಲದ ಮರಗಳು, ಹುಣಸೆ ಮರಗಳು, ಶ್ರೀಗಂಧದ ಮರ, ದಿಡಿಗ, ತೇಗ, ಚಾಲಿ, ಮಾವಿನ ಮರಗಳು, ಬೇವಿನ ಮರಗಳು ಮುಂತಾದ ಅರಣ್ಯಗಳಲ್ಲಿ ಬೆಳಿತೀವಿ. ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನ ಮೂಲಗಳಾಗಿವೆ. ಈ ವಿಭಾಗದಲ್ಲಿರುವ ಅತಿ ಎತ್ತರವಾದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಾಲುರಾಮೇಶ್ವರ ಗುಡ್ಡ. ಇದು ಅತಿ ಎತ್ತರವಾಗಿದೆ. ಇತರೆ ಪ್ರಸಿದ್ಧ ಗುಡ್ಡಗಳೆಂದರೆ ಕವಲೇದುರ್ಗ, ಚಂದ್ರಗುತ್ತಿ,
ಕೊಡಚಾದ್ರಿ, ನಂದಿದುರ್ಗ ಇತ್ಯಾದಿಗಳನ್ನು ನಾವು ಈ ವಿಭಾಗದಲ್ಲಿ ಕಾಣಬಹುದು. ಈ ವಿಭಾಗದಲ್ಲಿ ಅನೇಕ ವಿಧದ ವನ್ಯ ಪ್ರಾಣಿಗಳು, ಕಾಡು ಬೆಕ್ಕಾಗಿ ನೋಡ್ರಿ, ಕಾಡು ಬೆಕ್ಕು, ಹುಲಿ, ಚಿರತೆ, ಕಾಡೆಮ್ಮೆ, ಕಾಡು ಹಂದಿ, ಜಿಂಕೆಗಳು, ಕರಡಿ, ತೋಳ ಮುಂತಾದ ಅರಣ್ಯ ರಕ್ಷಣೆಗಾಗಿ ಮತ್ತು ವನ್ಯ ಪ್ರಾಣಿಗಳ ಪೋಷಣೆಗಾಗಿ ಅನೇಕ ಅರಣ್ಯಧಾಮಗಳು, ವನ್ಯಜೀವಿ ಧಾಮಗಳು ನಾವು ನೋಡಬಹುದು. ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಧಾಮಗಳು ನೋಡಿಮೆ, ಇವು ಭಾಳ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು. ಜೋಗಿಮಟ್ಟಿ ವನ್ಯಜೀವಿ ಧಾಮ ಚಿತ್ರದುರ್ಗ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ, ಭದ್ರಾ ವನ್ಯಜೀವಿ ಧಾಮ ಶಿವಮೊಗ್ಗ ಜಿಲ್ಲೆ, ಶರಾವತಿ ವನ್ಯಜೀವಿ ಧಾಮ ಶಿವಮೊಗ್ಗ ಜಿಲ್ಲೆ, ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ಶಿವಮೊಗ್ಗ ಜಿಲ್ಲೆ, ಗುಡವಿ ಪಕ್ಷಿಧಾಮ. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸ್ನೇಹಿತರೆ, ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಈ ಗುಡವಿ ಪಕ್ಷಿಧಾಮ ಪ್ರಸಿದ್ಧ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ. ಮಂಡಗದೆ ಇದು ಸಹ ಎಕ್ಸಾಮ್ನಲ್ಲಿ ಕೇಳಿದರೆ, ಇದು ಸಹ ಶಿವಮೊಗ್ಗದಲ್ಲಿ ಬರ್ತದೆ. ಮತ್ತು ಕಗ್ಗಲಡು ಪಕ್ಷಿಧಾಮ ಇದು ಭಾಳ ಇಂಪಾರ್ಟೆಂಟ್. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ಬರ್ತಾನೆ ಇದೆ. ಕಗ್ಗಲಾಡು ಪಕ್ಷಿಧಾಮ ಇದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ. ರಾಮದೇವರ ಬೆಟ್ಟ, ಈ ರಾಮದೇವರ ಬೆಟ್ಟ ಎದಕ್ಕಪ್ಪ ಅಂದ್ರೆ ರಣಹದ್ದುಗಳ ಸಂರಕ್ಷಣಾ ಧಾಮ ಅಂತ ಅಥವಾ ಧಾಮ ಅಂತ ಕರಿತೀವಿ. ಇದು ರಾಮನಗರದಲ್ಲಿ ಕಂಡು ಬರ್ತದೆ. ಜಯಮಂಗಲ ಕೃಷ್ಣಮೃಗ ಧಾಮ ಇದು ಸಹ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳಿದರೆ ಸ್ನೇಹಿತರೆ. ಇಲ್ಲಿ ಕೇಳಿರೋದು ಎಕ್ಸಾಮ್ನಲ್ಲಿ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ, ಕಗ್ಗಲುಡು ಪಕ್ಷಿಧಾಮ, ಮಂಡಗದೆ ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಇವು ಅತಿ ಹೆಚ್ಚಾಗಿ ಎಕ್ಸಾಮ್ಗಳಲ್ಲಿ ಕೇಳಿದ ಕ್ವಶನ್ಗಳಾಗಿವೆ. ಇದು ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕಾಗಿ ಇದಕ್ಕೆ ನಾ ಏನು ಮಾಡ್ತೀರಪ್ಪ, ರೌಂಡ್ ಹಾಕಿರ್ತೀನಿ ನೋಡಿ. ಮಕ್ಕಳೇ, ನೀವು ವನ್ಯಮೃಗಗಳಾದ ಹುಲಿ, ಕರಡಿ, ಚಿರತೆ, ಆನೆ, ಜಿಂಕಿ ಮುಂತಾದವುಗಳನ್ನು ನಾವು ಅರಣ್ಯ ಪ್ರದೇಶದಲ್ಲಿ ನೋಡಲು ಬಯಸುತ್ತೀರಾ ಅಥವಾ ಬಯಸುವರಾ ಅಂತ ನಿಮ್ಗೆ ಕ್ವಶನ್ ಮಾಡ್ತಿದ್ದೇನೆ. ಮಕ್ಕಳಿಗೆ ಏನು ಮಾಡ್ತಾರಪ್ಪ ಅಂದರು, ಈ ಪಾಠದಲ್ಲಿ ಪ್ರಶ್ನೆ ಮಾಡ್ತಾರೆ ನೋಡಿ. ಹಾಗಾದರೆ ನಿಮ್ಮ ವಿಭಾಗದಲ್ಲಿ ಅಂದರೆ ನಿಮ್ಮ ವಿಭಾಗ ಯಾವುದು? ಬೆಂಗಳೂರು ವಿಭಾಗ ಅಂತ ತಿಳ್ಕೊಳ್ಳಿ. ಯಾಕಂದರೆ ಬೆಂಗಳೂರು ವಿಭಾಗದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ವನ್ಯಜೀವಿ ಧಾಮಗಳಿಗೆ ಮತ್ತು ಪಕ್ಷಿಧಾಮಗಳಿಗೆ ಭೇಟಿ ನೀಡಿ. ಅಂದರೆ ನಿಮ್ಮ ವಿಭಾಗದಲ್ಲಿ ಬರುವ ಪಕ್ಷಿಧಾಮಗಳಾಗಿರುವುದು, ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ಮತ್ತು ಅರಣ್ಯದಲ್ಲಿ ಪ್ರಾಣಿಗಳು ನೋಡಿ ಸಂತೋಷ ಪಡ್ರಿ ಅಂತ ಹೇಳ್ತಾರೆ. ಕೃಷಿ ಮತ್ತು ಉದ್ದಿಮೆಗಳ ಬೆಳವಣಿಗೆ ಅಂದರೆ ಈ ವಿಭಾಗದಲ್ಲಿ ಕೃಷಿ ಮತ್ತು ಉದ್ದಿಮೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಕೃಷಿ ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬು ನೋಡಿ. ಯಾಕಂದರೆ ಕೃಷಿ ಬೆಂಗಳೂರು ವಿಭಾಗದ ಜನರ ಕಸುಬಾಗಿದೆ. ಈ ವಿಭಾಗದಲ್ಲಿ ಹೆಚ್ಚು ಒಣ ಭೂಮಿ ಬೇಸಾಯವಿದೆ ನೋಡಿ. ಮಳೆಯನ್ನು ನಂಬಿಕೊಂಡೇ ಇಲ್ಲಿ ವ್ಯವಸಾಯ ನಡೆಸುತ್ತಾರೆ. ಬೆಂಗಳೂರಲ್ಲಿ ಯಾವಾಗಾಗೂ ಮಳೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಬೆಂಗಳೂರು ಅಂದರೆ ಮಳೆ ಅಂದರೆ ಬೆಂಗಳೂರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ನೋಡಿ. ಇದು ಭಾಳ ಇಂಪಾರ್ಟೆಂಟು. ಕೆರೆ ನೀರಾವರಿ ಎಲ್ಲಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ. ಓಕೆ, ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ. ಅಂದರೆ ಬೆಂಗಳೂರು ವಿಭಾಗದಲ್ಲಿ ಯಾವ ಮಣ್ಣು ಕಂಡು ಬರ್ತಪ್ಪ ಅಂದರೆ ಕೆಂಪು ಮಣ್ಣು ಕಂಡು ಬರ್ತದೆ ನೋಡಿ. ಎರೆಮಣ್ಣು ಕೆಲವು ಭಾಗದಲ್ಲಿ ಕಂಡು ಬರ್ತದೆ. ಈ ವಿಭಾಗದಲ್ಲಿ ಪ್ರಮುಖ ಬೆಳೆ ಅಂದರೆ ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ ಬೆಳೆಗಳು ಮುಂತಾದವುಗಳು ಪ್ರಮುಖ ವಾಣಿಜ್ಯ ಬೆಳೆಗಳೆಂದರೆ ತೆಂಗಿನಕಾಯಿ ನೋಡ್ಬೇಕು ನೀವು. ಕೋನೇನಹಳ್ಳಿ ಅಂದರೆ ತುಮಕೂರು ಜಿಲ್ಲೆಯ ಕೋನೇನಹಳ್ಳಿ ಪ್ರಸಿದ್ಧವಾಗಿದೆ. ಅಡಿಕೆ, ಹತ್ತಿ, ಕಬ್ಬು, ರೇಷ್ಮೆ ಉದ್ಯಮಕ್ಕೆ ಮುಂತಾದ ಹಿಪ್ಪೆನೇರಳೆಯನ್ನು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಾವು ಬೆಳಿತೀವಿ. ಸಪೋಟ ಆಗಿರ್ಬೋದು, ಪಪ್ಪಾಯಿಕಾಯಿ ಆಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಕಿತ್ತಲೆ ಹಣ್ಣುಗಳು, ಬಾಳೆಹಣ್ಣುಗಳು ಮುಂತಾದ ಹಣ್ಣುಗಳು ನಾವು ಬೆಳಿತೀವಿ ನೋಡಿ. ಅದೇ ರೀತಿ ಈ ವಿಭಾಗದಲ್ಲಿ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಸ್ನೇಹಿತರೆ. ನೀವು ಬೆಂಗಳೂರು ಕಡೆ ಅಥವಾ ಈ ಬೆಂಗಳೂರು ವಿಭಾಗದಲ್ಲಿ ಹೋದಾಗ ನೀವು ಅತಿ ಹೆಚ್ಚಾಗಿ ರಾಗಿ ಮುದ್ದೆ ಭಾಳ ಪ್ರೋಟೀನ್ ಅಂಶ ಅಂತ ಹೇಳ್ತೀವಿ ಮತ್ತು ಅಕ್ಕಿ ಬಳಸುತ್ತಾರೆ. ರಾಗಿ ಮತ್ತು ಅಕ್ಕಿ ರೊಟ್ಟಿಯನ್ನು ತಿನ್ನುತ್ತಾರೆ ನೋಡಿ. ಇತ್ತೀಚೆಗೆ ಗೋಧಿ ಚಪಾತಿ ಮಾಡೋಕ್ಕೆ ಇವ್ರು ಕಲ್ತಾರಂತ ಬಳಸುವುದನ್ನು ರೂಢಿಸಿಕೊಂಡಿದ್ದಾರೆ. ಹಬ್ಬಗಳಲ್ಲಿ ಪಾಯಸ ಮಾಡ್ತಾರೆ ನೋಡ್ರಿ. ಮಾವಿನ ಪಾಯಸ ಆಗಿರ್ಬೋದು, ಹೋಳಿಗೆ ಪಾಯಸ ಆಗಿರ್ಬೋದು, ಹೋಳಿಗೆ, ಸಿಹಿ ಕಿಚಡಿ ಅಂದ್ರೆ ಕಿಚಡಿ ಮಾಡ್ತೀವಿ ನಾವು. ಕಿಚಡಿ ಅಂತೀರಿ. ಸ್ವಲ್ಪ ಇದಕ್ಕೆ ಏನು ಮಾಡ್ತಾರಪ್ಪ, ಬೆಲ್ಲ ಮತ್ತು ಮಾವಿನ ರಸ ಹಾಕಿ ಸಿಹಿ ಕಿಚಡಿ ಮಾಡ್ತಾರಂತ ನೋಡ್ರಿ. ಶಾವಿಗೆ ಪಾಯಸ ನಿಮಗೆಲ್ಲ ಗೊತ್ತಿರ್ತದ. ಶಾವಿಗೆ ಪಾಯಸ ಮಾಡ್ತಾರಂತಿರು. ಮುಂತಾದ ಸಿಹಿ ತಿನಿಸುಗಳು ಸೇವಿಸಿ ಮತ್ತು ಕೆಲವು ಹಬ್ಬಗಳಲ್ಲಿ ಮಾಂಸಾಹಾರವನ್ನು ಸಹ ಸೇವಿಸ್ತಾರೆ ನೋಡ್ರಿ. ಏನಂದರೆ ಆ ವಿಭಾಗದಲ್ಲಿ ಅತಿ ಹೆಚ್ಚಾಗಿ ಮಾಂಸಾಹಾರ ಪದ್ಧತಿ ಸಹ ಕಂಡುಬರ್ತದೆ. ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸರ್ಕಾರ ಸ್ಥಾಪನೆ ಮಾಡಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಎಷ್ಟು ಮುಂದುವರೆದಪ್ಪ ಅಂತ ನೀವು ಅಲ್ಲಿ ಕಡೆ ಹೋಗಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಲಬುರಗಿ ಹೋಗೋದ್ರಿಗೆ ನೀವು ಸ್ವಲ್ಪ ಕಡೆ ಹೋಗ್ಬರ್ರಿ, ಯಾವ ರೀತಿ ಮುಂದಿದ್ದಾರೆ, ನಾವು ಎಷ್ಟು ಹಿಂದುಳಿದೀವಿ ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಅಲ್ಲಿ ರೈತರು
ತಮ್ಮ ಸರಕುಗಳನ್ನು ಮಾರಾಟ ಮಾಡುವುದಂದರೆ ಅಲ್ಲಿನ ರೈತರು ತಮ್ಮ ವ್ಯಾಪಾರ ಮಾಡಲು ಅಥವಾ ಅಲ್ಲಿ ಬೆಳೆದಿರುವ ಸರಕುಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಇನ್ನಿತರ ವಸ್ತುಗಳು ಬೆಳೆದಿರ್ತಾರಲ್ಲಿ ಅವರು ಮಾರಾಟ ಮಾಡಬಹುದು. ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿ ನೋಡಿ. ಅಂದರೆ ಏನಪ್ಪ ಅದರಲ್ಲಿ ಉಗ್ರಾಣಗಳನ್ನು ನಿರ್ಮಾಣ ಮಾಡೋ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರ ಮಟ್ಟದಲ್ಲಿ ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ದಾಸ್ತಾನು ಇಡುತ್ತಾರೆ. ಅಂದರೆ ಅಲ್ಲಿ ಸಂಗ್ರಹವಾಗಿ ಉಗ್ರಾಣದಲ್ಲಿ ಇಡಬಹುದು, ಸುರಕ್ಷಿತವಾಗಿ ಯಾವುದೇ ರೀತಿ ಹಾನಿ ಉಂಟಾಗದಂಗೆ ಇಡ್ತಾರೆ ನೋಡಿ. ಬಟ್ಟೆ ರಫ್ತು ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ನಮ್ಮ ವಿಭಾಗದ ನೋಡಿ, ಪ್ರಾಚೀನ ಕಾಲದಲ್ಲಿಯೂ ಈ ವಿಭಾಗವು ಕಲೆ ಮತ್ತು ಸಾಹಿತ್ಯ ಹೆಸರುವಾಸಿಯಾಗಿದೆ. ಅಂದರೆ ಬೆಂಗಳೂರು ವಿಭಾಗವು ಪ್ರಾಚೀನ ಕಾಲದಿಂದಲೂ ಕಲೆ ಮತ್ತು ಸಾಹಿತ್ಯ ಹೆಸರುವಾಸಿಯಾಗಿದೆ. 12ನೇ ಶತಮಾನ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರಾಗಿದ್ದರೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ದಾಸ ಪರಂಪರೆಗೆ ಸೇರಿದ ಶ್ರೀಪಾದರಾಯರು ಮುಂತಾದವರು ಬೆಂಗಳೂರು ವಿಭಾಗವನ್ನು ಸೇರ್ಪಡೆಯಾಗಿದ್ದರು. ಈ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವ ಪ್ರಮುಖ ವ್ಯಕ್ತಿಗಳೆಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಮತ್ತು ಅದೇ ರೀತಿ ಕರ್ನಾಟಕ ರಾಜ್ಯದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಅವರು, ಅದೇ ರೀತಿ ಇವಾರ್ ನಂದಮೂರ್ತಿಯವರು, GS ರುದ್ರಪ್ಪನವರು, ಅದೇ ರೀತಿ ನಿಸಾರ್ ಅಹಮದ್ ಅವರು. ಜೋಗದ ಸಿರಿ ಬೆಳಕಿನಲ್ಲಿ ಇದು ಪ್ರಸಿದ್ಧ ಹಾಡಾಗಿದೆ ಸ್ನೇಹಿತರೆ, ನಿಸಾರ್ ಅಹಮದ್ ಅವರ ಹಾಡಾಗಿದೆ. ಪಿ. ಲಂಕೇಶ್ ಅವ್ವ ಎಂಬ ಒಂದು ಪ್ರಸಿದ್ಧವಾದ ಕಾದಂಬರಿ ಸ್ನೇಹಿತರೆ, ಇದು ಸಹ ನೀವು ಓದಬಹುದು. ನೀವು ಪಿ. ಲಂಕೇಶ್ ಅವರು ಬರೆದಿದ್ದಾರೆ. ಅದೇ ರೀತಿ DVG ಗುಂಡಪ್ಪ ಮಂಕುತಿಮ್ಮನ ಕಗ್ಗ, ಇದು ಪ್ರಸಿದ್ಧವಾದ ಕಗ್ಗವಾಗಿದೆ. ಇವರು ಸಹ ಬೆಂಗಳೂರು ವಿಭಾಗಕ್ಕೆ ಸೇರಿದ್ದಾರೆ. ಅನುಪಮಾ ನಿರಂಜನಂ ಮತ್ತು ಇಂದಿರಾ MK ಇಂದಿರಾ, ನಾಡೋಜ ಡಿಸೋಜ ಅವರು ಸಹ ಈ ವಿಭಾಗವನ್ನು ಸೇರಿದ್ದಾರೆ. ಅದೇ ರೀತಿ ದಲಿತ ಕವಿ ಎಂದೇ ಪ್ರಸಿದ್ಧ ಪಡೆದ ಸಿದ್ಧಲಿಂಗಯ್ಯವರು ಸಹ ಡಾಕ್ಟರ್ ಸಿದ್ಧಲಿಂಗಯ್ಯ, ಇವರು ಸಹ ಬೆಂಗಳೂರು ವಿಭಾಗಕ್ಕೆ ಸೇರಿದ ಕವಿಗಳಾಗಿದ್ದಾರೆ ನೋಡಿ. ಬೆಂಗಳೂರು ವಿಭಾಗಕ್ಕೆ ಸೇರಿದ ಸಿದ್ಧಲಿಂಗಯ್ಯನವರು ಆಧುನಿಕ ಕಾಲಕ್ಕೆ ಬಂದರೆ ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಕುವೆಂಪು ಈ ವಿಭಾಗವನ್ನು ಸೇರಿದರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಇವಾರ್ ನಂದಮೂರ್ತಿ ಈ ವಿಭಾಗದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಪಿ. ಲಂಕೇಶ್, DVG ಗುಂಡಪ್ಪ, ನಿಸಾರ್ ಅಹಮದ್, TP ಕೈಲಾಸಂ, MK ಇಂದಿರಾ, ತರಾಸು, ಡಾಕ್ಟರ್ ಅನುಪಮಾ ನಿರಂಜನ್, ಹವಾಮಾನಾಯಕ್, ವಿ. ಸೀತಾರಾಮಯ್ಯ, BGL ಸ್ವಾಮಿ, ಹಸಿರು ಹೊನ್ನು ಬಹಳ ಇಂಪಾರ್ಟೆಂಟ್ ಆದ ಇವ್ರದ್ದು, ವಿ. ಸೀತಾರಾಮಯ್ಯ, KV ಸುಬ್ಬಣ್ಣ ಮತ್ತು G. ವೆಂಕಟಸುಬ್ಬಯ್ಯ, G. ಶಿವರುದ್ರಪ್ಪ, ಬರಗೂರು ರಾಮಚಂದ್ರಪ್ಪ, DR ನಾಗರಾಜ್, ಡಾಕ್ಟರ್ ಸಿದ್ಧಲಿಂಗಯ್ಯ ಮತ್ತು ಡಿಸೋಜ, ದೊಡ್ಡ ರಂಗೇಗೌಡ ಮತ್ತು ಪ್ರತಿಭಾನಂದ ಕುಮಾರ್ ಮುಂತಾದವರು. ಕನ್ನಡ ಸಾಹಿತ್ಯವನ್ನೇ ಶ್ರೀಮಂತಗೊಳಿಸಿದ ವಿಭಾಗ ಅಂದರೆ ಅದು ಬೆಂಗಳೂರು ವಿಭಾಗ. ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರದಲ್ಲಿ ವಿಭಾಗದಲ್ಲಿ ಸಾಧನೆ ಮಹತ್ವವಾಗಿದೆ. ಗುಬ್ಬಿ ವೀರಣ್ಣ ಅವರ ಹೆಸರು ಕನ್ನಡ ನಾಟಕ ಸಾಹಿತ್ಯದಲ್ಲಿ ಚಿರಸ್ಥಿತವಾಗಿ ಉಳಿದಿದೆ ಸ್ನೇಹಿತರೆ. ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಅವರಿಗಿದ್ದವು. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ಅವರಾಗಿದ್ದರಿಂದ ಇವರಿಗೆ ಗುಬ್ಬಿ ವೀರಣ್ಣ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ. ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರು ಸುಬ್ಬಯ್ಯ ನಾಯ್ಡು ಅವರು. ಇವರು ಕನ್ನಡದ ಮೊದಲ ವಾಚಿಕತಂತ್ರ ಮತ್ತು ಸತಿ ಸಂಚಲನ ಅಂದರೆ ವಾಕ್ಯಚಿತ್ರ ಅಂತ ಕರಿತೀವಿ, ಸತಿ ಸುಲೋಚನದ ನಾಯಕ ನಟರಾಗಿದ್ದಾರೆ ಸ್ನೇಹಿತರೆ. ಸಂಭ್ಯ ಹಾಸ್ಯಗಾರ ಎಂದು ಹೆಸರು ಮಾಡಿದ್ದ ಕೆ. ಹಿರಣ್ಣಯ್ಯ ಮತ್ತು ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅವರು ರಂಗಭೂಮಿಗೆ ಕೊಡುಗೆ ನೀಡಿದ್ದಾರೆ ಸ್ನೇಹಿತರೆ. ಕೊಡುಗೆಯ ಪ್ರಶಂಸೆಯ ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿರುವ ಶ್ರೀಮತಿ ಮಾಯಾರಾವ್ ಬೆಂಗಳೂರಿನವರು ಮತ್ತು ಬೆಂಗಳೂರು ಈಗ ಚಲನಚಿತ್ರೋದ್ಯಮಕ್ಕೆ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿದೆ. ಬೆಂಗಳೂರಿನ ಸಾಹಿತ್ಯ ಹಬ್ಬವು ಇಲ್ಲಿ ನಡೆಯುತ್ತಿದೆ. ನಟರಾದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ನಾಗ್, ಅಂಬರೀಷ್ ಮುಂತಾದ ಈ ರಂಗದಲ್ಲಿ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಜನಪದ ಸಾಹಿತ್ಯ ಮತ್ತು ಕಲೆ ವಿಭಾಗದ ಪ್ರಸಿದ್ಧಿಯಾಗಿದೆ. ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ HL ನಾಗೇಗೌಡ, ಇದು ನೋಡಬಹುದು ಸ್ನೇಹಿತರೆ. ಇವರು ಜನಪದವನ್ನು ಕಟ್ಟಿ ಬೆಳೆಸಿದ್ದಾರೆ. ನಾಗೇಗೌಡ ರಾಮನಗರದಲ್ಲಿ ಜನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿ ಇದೆ ನೋಡಿ. ಇದು ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ.
ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ ನಾಗ್, ಮಾಯಾರಾವ್, ಅದೇ ರೀತಿ ಸುಬ್ಬಯ್ಯ ನಾಯ್ಡು, ಎಚ್ ಎಲ್ ನಾಗೇಗೌಡ, ಗುಬ್ಬಿ ವೀರಣ್ಣ ಇವರು ಸಹ ಬೆಂಗಳೂರು ವಿಭಾಗಕ್ಕೆ ಸೇರಿದ ಕಲೆ ಮತ್ತು ಕಲೆಗೆ ಸಂಬಂಧಪಟ್ಟವರಾಗಿದ್ದಾರೆ ಸ್ನೇಹಿತರೆ. ಇವರು ಬೆಂಗಳೂರು ವಿಭಾಗದಲ್ಲಿ ಪ್ರಸಿದ್ಧ ಜನಪದ ಕಲೆಗಳು. ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ, ಇದು ಎಕ್ಸಾಮಲ್ಲಿ ಕೇಳಿದರೆ ಕರಗ ಉತ್ಸವ ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ಒಂದು ಜನಪದ ಪ್ರಕಾರವಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಮತ್ತೊಂದು ಜನಪದ ಪ್ರದರ್ಶನ ಕಲೆಯಾಗಿದೆ. ಈ ವಿಭಾಗದ ವಿಶೇಷ ಜನಪದ ನಾಟಕ ಕಲೆ ಮುಡುಲುಪಾಯ, ಇದು ಭಾಳ ಇಂಪಾರ್ಟೆಂಟು. ಮುಡುಲುಪಾಯ ಯಕ್ಷಗಾನದ ಒಂದು ಪದ್ಧತಿಯಾಗಿದೆ. ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕೌಶಾಲೆ ಕುಣಿತ ಮುಂತಾದ ಜನಪದ ಕಲೆಗಳು ಚಿತ್ರಕಲೆಗೆ ಆರ್ ಎಸ್ ನಾಯ್ಡು, ರುಮಾಲೆ ಚನ್ನಬಸವಯ್ಯ, ವೆಂಕಟಪ್ಪ ಮುಂತಾದವರ ಕೊಡುಗೆ ಅನನ್ಯ ಕೊಡುಗೆಗಳಾಗಿದೆ. ಕರಗ ಉತ್ಸವ ನೋಡಬಹುದು. ಅದೇ ರೀತಿ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಸಹ ನೀವು ನೋಡಬಹುದು. ಶಿಕ್ಷಣ ಮತ್ತು ಆರೋಗ್ಯ. ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದ ಉನ್ನತವಾದ ಸಾಧನೆಯನ್ನೇ ಮಾಡಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದರೆ ಅವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಮತ್ತೊಬ್ಬ ವಿಜ್ಞಾನಿ ಸಿ.ಎನ್. ರಾವ್. ನೊಬೆಲ್ ಪ್ರಶಸ್ತಿ ಪಡೆದ ಸಿ.ಎನ್. ರಾವ್ ಅವರು ಬೆಂಗಳೂರಿನಲ್ಲಿ ಸಂಶೋಧನೆಯನ್ನು ನಡೆಸಿದರು. ಇಲ್ಲಿ ಪ್ರಸಿದ್ಧವಾದ ಮಠ ಕಂಡುಬರುತ್ತದೆ ಸ್ನೇಹಿತರೆ, ಸಿದ್ಧಗಂಗಾ ಮಠ. ಇದು ಪ್ರಸಿದ್ಧವಾದ ಒಂದು ಮಠ. ಈ ಮಠದ ಸ್ವಾಮೀಜಿಗಳೆಂದರೆ, ಪ್ರಸಿದ್ಧವಾದ ಸ್ವಾಮೀಜಿ ಅಂದರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ತ್ರಿದಾಸೋಹ ಸ್ವಾಮೀಜಿಗಳಾಗಿದ್ದರು. ಎಷ್ಟೋ ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಿದರು. ಬೆಂಗಳೂರಿನ ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಅನೇಕ ಪ್ರಸಿದ್ಧ ಸಾರ್ವಜನಿಕ ಮತ್ತು ಖಾಸಗಿ ವಿದ್ಯಾಲಯಗಳು ಕಂಡುಬರುತ್ತವೆ. ಇದಲ್ಲದೆ ಇಲ್ಲಿ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು ಮತ್ತು ವೈಜ್ಞಾನಿಕ ಪ್ರಯೋಗಾಲಯಗಳು ಸಹ ಕಂಡುಬರುತ್ತವೆ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ ವಿಶ್ವವಿದ್ಯಾಲಯಗಳಾಗಿವೆ. ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕಂಡುಬರುತ್ತದೆ ಮತ್ತು ಸ್ವತಂತ್ರ ಪೂರ್ವದಿಂದಲೂ ಸರ್ಕಾರವು ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಅನೇಕ ಧಾರ್ಮಿಕ ಸಂಸ್ಥೆಗಳು ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ಸ್ನೇಹಿತರೆ. ಅದೇ ರೀತಿ ಶ್ರೀ ಶಿವಕುಮಾರ ಸ್ವಾಮಿಗಳವರ ನೇತೃತ್ವದಲ್ಲಿ ಬೆಳೆದ ಸಿದ್ಧಗಂಗಾ ಮಠವು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸುತ್ತಾ ಮತ್ತು ಉಚಿತವಾಗಿ ಶಿಕ್ಷಣ ನೀಡುತ್ತಾರೆ ಸ್ನೇಹಿತರಲ್ಲಿ. ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದ ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆಯ ಅಪೂರ್ವವಾದ ಕೊಡುಗೆ ಅಂತ ಹೇಳಬಹುದು. ಮೂಲ ಶಿಕ್ಷಣ ಮತ್ತು ಶಿಕ್ಷಣದ ಕಾಲೇಜುಗಳು ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೇರಿ ತರಳಬಾಳು ಮಠ ಶೈಕ್ಷಣಿಕ ಸೇವೆಯ ಗಮನಾರ್ಹವಾಗಿ ನಾವು ನೋಡಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಿಭಾಗವು ಮಹತ್ವದ ಸಾಧನೆ ಮಾಡಿದೆ. ಸಾಂಕ್ರಾಮಿಕ ರೋಗಗಳು ತಡೆಗಟ್ಟಲಾಗಿದೆ. ಶಿಶು ಮರಣ ಕಡಿಮೆ ಮಾಡಲಾಗಿದೆ ಮತ್ತು ಪೋಲಿಯೋ, ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಪೌಷ್ಟಿಕಾಂಶವನ್ನು ಎದುರಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಉಪಕೇಂದ್ರಗಳು ಮುಂತಾದವುಗಳನ್ನು ಸೌಲಭ್ಯವನ್ನು ಒದಗಿಸಲಾಗಿದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಜಿಲ್ಲಾ ಆಸ್ಪತ್ರೆ ಸಹ ಹೊಂದಿದೆ. ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳು ಸಹ ನಾವು ಕಾಣಬಹುದು. ತಾಲೂಕು ಮತ್ತು ತಾಲೂಕು ಆಸ್ಪತ್ರೆಗಳು, ಕೇಂದ್ರಗಳು ಸಹ ನಾವು ಈ ಬೆಂಗಳೂರು ವಿಭಾಗದಲ್ಲಿ ಮತ್ತು ನೋಡಬಹುದು. ಅದೇ ರೀತಿ ಉತ್ತಮಪಡಿಸುವುದಕ್ಕೆ ಸರ್ಕಾರವು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಹ ಸ್ಥಾಪನೆ ಮಾಡಲಾಗಿದೆ. ಸಂಸ್ಕೃತಿ ಮತ್ತು ಸಂಪತ್ತು. ಬೆಂಗಳೂರು ವಿಭಾಗವು ಸಾಂಸ್ಕೃತಿಕ ಶ್ರೀಮಂತವಾಗಿದೆ. ಧಾರ್ಮಿಕ ಸ್ಥಳಗಳು, ಪ್ರವಾಸಿ ಕೇಂದ್ರಗಳು, ಸಾಂಸ್ಕೃತಿಕ ಉತ್ಸವಗಳು, ಜಾತ್ರೆ, ಹಬ್ಬಗಳು ಮುಂತಾದವು ಸಂಗತಿಗಳನ್ನು ನಾವು ಈ ವಿಭಾಗದಲ್ಲಿ ನೋಡಬಹುದು. ಈ ವಿಭಾಗದಲ್ಲಿ ರಾಜಕೀಯ ಮತ್ಸದ್ಧಿಗಳು ಕಾಣ್ತೀವಿ ಮತ್ತು ರಾಜ್ಯ ನಿರ್ಮಾಣಕ್ಕೆ ಅಪಾರ ಕಾಣಿಕೆ ನೀಡಿದವರು ಕರ್ನಾಟಕ ಏಕೀಕರಣ ರೂವಾರಿ ಕೆಂಗಲ್ ಹನುಮಂತಯ್ಯ, ಅಂದರೆ ಬೆಂಗಳೂರಿನ ವಿಧಾನಸೌಧ ಕಟ್ಟಿದ ಕೆಂಗಲ್ ಹನುಮಂತಯ್ಯ ಅವರು ಈ ವಿಭಾಗಕ್ಕೆ ಸೇರಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿಗಳಾಗಿದ್ದ ನಮ್ಮ ಸಂವಿಧಾನ ಕಟ್ಟಡ ನಿರ್ಮಾಣ ಮಾಡಿದರು. ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಅಂತ ಹೇಳಬಹುದು, ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡರು. ಪರಿಸರ ಘೋಷಣೆ ಮತ್ತೊಂದು ಹೆಸರು ಸಾಲುಮರದ ತಿಮ್ಮಕ್ಕ ಅಂತ ಹೆಸರುವಾಸಿಯಾಗಿದ್ದರು. ನಮ್ಮ ದೇಶದ ಕ್ರಿಕೆಟಿಗ ಮತ್ತು ನಮ್ಮ ಕೊಡುಗೆ ಅನಿಲ್ ಕುಂಬ್ಳೆ ಅಂತ ಹೇಳಬಹುದು. ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದರು. ಬಿ.ಕೆ.ಎಸ್. ಅಯ್ಯಂಗಾರ್ ಮತ್ತು ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ವಿಭಾಗಕ್ಕೆ ಸೇರಿದ್ದಾರೆ. ಈ ವಿಭಾಗದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಾಗಿ ಕಾಣಬಹುದು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಭಾಗದಿಂದ ಅನೇಕ ಮತ್ಸದ್ಧಿಗಳು ಭಾಗವಹಿಸಿದರು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಕೆ ಸಿ ರೆಡ್ಡಿಯವರು ಮತ್ತು ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ
ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಮತ್ತು ಎರಡನೇ ಮುಖ್ಯಮಂತ್ರಿ ಕಡದಲ ಮಂಜಪ್ಪ, ತೀತಾ ಶರ್ಮಾ, ಎಚ್ ಸಿ ದೊರೆಸ್ವಾಮಿ, ಭಾಗೀರಥಮ್ಮ ಮುಂತಾದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣಕ್ಕೆ ರೂವಾರಿಗಳಾಗಿದ್ದರು. ಶಾಂತವೀರಿ ಗೋಪಾಲಗೌಡರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶ ರಾಜಕಾರಣಿ ಅಂತ ಹೇಳಬಹುದು. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅರಗದಲ್ಲಿ 14 ಮಾರ್ಚ್ 1923ರಲ್ಲಿ ಜನಿಸಿದರು. ತಮ್ಮ 28ನೇ ವಯಸ್ಸಿನ ಯುವಕ ಗೋಪಾಲಗೌಡ 1950ರಲ್ಲಿ ಕಾಗೋಡು ಭೂ ಚಳವಳಿಯಲ್ಲಿ ಆರಂಭವಾದಾಗ ಅದರಲ್ಲಿ ಧುಮುಕಿ ಬಂಧನಕ್ಕೂ ಸಹ ಒಳಗಾಗಿದ್ದರು. ಗೇಣಿದಾರರ ಭೂ ಹೋರಾಟವು ಗೋಪಾಲಗೌಡರಿಂದಾಗಿ ಸಮಾಜವಾದಿ ಪಕ್ಷ ಹೋರಾಟವಾಗಿ ಗುರುತಿಸಿಕೊಂಡಿತು. ಕನ್ನಡ ಭಾಷಾ ಪ್ರಾಂತ್ಯಗಳ ಏಕೀಕರಣ ಹಾಗೂ ರಾಜ್ಯದ ಹೆಸರು ಮೈಸೂರು ಎಂದು ಇದ್ದುದನ್ನು ಕರ್ನಾಟಕ ಎಂದಾಗಿ ನಾಮಕರಣ ಮಾಡುವ ಹೋರಾಟದಲ್ಲಿ ಸಹ ಗೋಪಾಲಗೌಡರ ಪ್ರಮುಖರಾಗಿದ್ದರು. ಶಾಸನ ಸಭೆಯಲ್ಲಿ ಅವರು ಮಾಡಿದ ಭಾಷಣಗಳು, ಅವರ ಬದುಕಿನ ನಡೆಗಳು ಅವರನ್ನು ಕರ್ನಾಟಕ ಕಂಡ ಶ್ರೇಷ್ಠ ರಾಜಕಾರಣಿ ಎಂದೇ ನಾವು ಕರೆಯುತ್ತೀವಿ. ಸ್ನೇಹಿತರೆ, ಇಲ್ಲಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಭಾಗವನ್ನು ಸಹ ನೋಡೋಣ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ. ಥ್ಯಾಂಕ್ ಯು.